ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ದಿಢೀರ್ ಬೆಳವಣಿಗೆ. ರಾತ್ರೋರಾತ್ರಿ ಈಗ ವಿಜಯೇಂದ್ರ ಡೆಲ್ಲಿಗೆ ಹಾರಿರೋದು, ಡೆಲ್ಲಿಯಿಂದ ವಿಜಯೇಂದ್ರಗೆ ಕಾಲ್ ಬಂದಿದೆ. ಹಾಗಾದ್ರೆ ಈ ದಿಢೀರ್ ಪ್ರಯಾಣದ ಅಸಲಿ ಕಾರಣ ಏನು? ಸಾಫ್ಟ್ ಆಗಿದ್ದ, ಇದ್ದಕ್ಕಿದ್ದಂತೆ ಅಚ್ಚರಿ ಅನ್ನುವಂತೆ ಸಾಫ್ಟ್ ಆಗಿದ್ದ ವಿಜಯೇಂದ್ರ ಪರ ಬ್ಯಾಟ್ ಬೀಸಿದ್ದಂತಹ ಯತ್ನಾಳ್ ಅವರು ಸಿಡ್ದಿದ್ದ್ಯಾಕೆ? ಮತ್ತೊಂದು ಕಡೆ ವಿಜಯೇಂದ್ರ ಟೀಮ್ ಕೂಡ ಡೆಲ್ಲಿಗೆ ಹಾರಿದೆ. ಕುತೂಹಲಕಾರಿ ಬೆಳವಣಿಗೆಯ ಬಗ್ಗೆ ರಾತ್ರೋರಾತ್ರಿ ಅಲ್ಲಿ ಅಧಿವೇಶನ ನಡೀತಾ ಇದ್ರೆ ಈ ಕಡೆ ಬಿಜೆಪಿಯ ಜಟಾಪಟಿ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ವಕ್ಫ್ ಜಟಾಪಟಿ ಕೂಡ ಜೋರಾಯಿತು. ವಕ್ಫ್ ವಿಚಾರದಲ್ಲಿ ವಿಜಯೇಂದ್ರ ವಿರುದ್ಧ ಆಡಳಿತ ಪಕ್ಷ ಮುಗಿಬಿದ್ದಿದ್ದನ್ನು ನೋಡಿದ್ವಿ. ಈ ಹೊತ್ತಲ್ಲಿ ವಿಜಯೇಂದ್ರಗೆ ಡೆಲ್ಲಿಯಿಂದ ಬುಲಾವ್. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಹಲವು ಸುತ್ತಿನ ಬೆಳವಣಿಗೆಗಳು ಬಿಜೆಪಿಯಲ್ಲಿ. ಮೊದಲು ಯತ್ನಾಳ್ ಸಿಡ್ದೆದ್ದಿದ್ದು, ಯತ್ನಾಳ್ ಕರೆಸ್ಕೊಂಡಿದ್ದು, ಶಿಸ್ತು ಸಮಿತಿಯಲ್ಲಿ ಪಾಠ ಮಾಡಿದ್ದು, ವಕ್ಫ್ ಹೋರಾಟ ಮುಂದುವರಿಸಿ ಅಂತ ಹೇಳಿ ಒಂದಿಷ್ಟು ಸಲಹೆಗಳನ್ನು ಕೊಟ್ಟು ಕಳಿಸಿದ್ದು, ಅದಕ್ಕೆ BYB ಬಣ ಮುನಿಸ್ಕೊಂಡಿದ್ದು. ಆಮೇಲೆ ಸೆಷನ್ ಶುರುವಾಯಿತು. ಒಗ್ಗಟ್ಟಿನ ಪ್ರದರ್ಶನ ಆರಂಭದಲ್ಲಿ ಕಂಡು ಬಂದಿರಲಿಲ್ಲ. ಅವರೊಂದು ವಿಚಾರ, ಇವರೊಂದು ವಿಚಾರ, ಒಬ್ರು ಮುಖ ಒಬ್ರು ನೋಡಲ್ಲ, ಮಾತನಾಡಲ್ಲ ಅನ್ನೋ ರೀತಿಯಲ್ಲಿತ್ತು. ಅಶೋಕ್ ವಿರುದ್ಧ ಅಸಮಾಧಾನ ಸ್ಫೋಟವಾಯಿತು. ಕೊನೆಗೆ ಹೇಗೋ ಸರಿದೂಗಿಸ್ಕೊಂಡು ಒಂದು ಹಂತಕ್ಕೆ ಬಿಜೆಪಿ ನಾಯಕರು ಸೆಷನ್ ಆದರೂ ಮುಗಿಸೋಣ ಅಂತ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ 150 ಕೋಟಿ ಆರೋಪ ಸಿಡಿತಲ್ವ. ಯತ್ನಾಳು ಅಚ್ಚರಿ ಅನ್ನುವಂತೆ ವಿಜಯೇಂದ್ರ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರು. ಸಾಕ್ಷಿ ಇದೆಯಾ ಸಿದ್ದರಾಮಯ್ಯನವರೇ? ಏನು ಮಾತಾಡ್ತೀರಿ ನೀವು? 40% ಅಂದ್ರಿ, ಏನು ಸಾಕ್ಷಿ ಇಲ್ಲ. ಕೋವಿಡ್ FIR ಹಾಕ್ತೀರಾ, ಅದರಲ್ಲಿ ಯಾವ ನಾಯಕರ ಹೆಸರೂ ಇಲ್ಲ. ಕೆಲವು ರಾಜಕಾರಣಿಗಳು, ಕೆಲವು ಅಧಿಕಾರಿಗಳು ಅಂತ ಹೇಳ್ತೀರಾ. ಈಗ ಆರೋಪ ಮಾಡ್ತಿದ್ದೀರಲ್ಲ, ಸಾಕ್ಷಿ ಇದ್ರೆ ಕೊಡಿ, CBI ಕೊಡಿ ಅಂತ ಹೇಳುವ ಮೂಲಕ ವಿಜಯೇಂದ್ರ ವಿರುದ್ಧ ಅಸ್ತ್ರ ಸಿಕ್ಕಾಗ್ಲೂ ಕೂಡ ಪ್ರಯೋಗ ಮಾಡದೆ ಅವ್ರಿಗೆ ಸಪೋರ್ಟ್ ಮಾಡಿದ್ದು ಎಲ್ರಿಗೂ ಅಚ್ಚರಿ ಅನ್ನಿಸ್ಬಿಡ್ತು. ಒಂದು ಫೋಟೋ ಬೇರೆ ವೈರಲ್ ಆಯಿತು, ವಿಜಯೇಂದ್ರಗೆ ಕೈ ಮುಗಿತಿರೋದು. ಬಟ್ ಕೈ ಮುಗಿತಿರೋದು ನಿಮ್ಮ ಊಟ ಭೋಜನ ಕೂಟಕ್ಕೆ ನಾನು ಬರಲ್ಲ ಅಂತ ಕೈ ಮುಗಿದೆ ಅಂತ ಅವರು ಹೇಳ್ತಿದ್ದಾರೆ. ಮತ್ತು ಯತ್ನಾಳ್ ಮತ್ತೆ ವಿಜಯೇಂದ್ರ ವಿರುದ್ಧ ಅಸಮಾಧಾನದ ಮಾತುಗಳನ್ನು ಸಂಜೆ ಆಡಿರೋದನ್ನು ನೋಡಿದ್ವಿ. ಎಲ್ಲ ಕಡೆ ಏನಪ್ಪ ಇದು, ಯತ್ನಾಳ್ ವಿಜಯೇಂದ್ರ ಪರವಾಗಿ ನಿಂತು ಬಿಟ್ರ ಅನ್ನೋ ಚರ್ಚೆ ಶುರು ಆಗ್ತಿದ್ದ ಹಾಗೆ ಮತ್ತೆ ಸಿಡಿದಿದ್ರು. ನಾನು ಅವ್ರ ಮೀಟಿಂಗು ಭೋಜನ ಕೂಟಕ್ಕೆಲ್ಲ ಯಾಕೆ ಹೋಗ್ತೀನಿ, ನಾನು ಸಾಮಾನ್ಯ ಕಾರ್ಯಕರ್ತ, ಅವರೆಲ್ಲ ಸಿಕ್ಕಾಪಟ್ಟೆ ದೊಡ್ಡವರು ಅಂತ ಸಿಡಿದಿದ್ರು. ಈ ಹೊತ್ತಲ್ಲಿ ಬೆಳವಣಿಗೆ. ಡೆಲ್ಲಿಗೆ ಹಾರಿದ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ದಿಢೀರ್ ಅಂತ ಡೆಲ್ಲಿಯಿಂದ ಕಾಲ್ ಬಂದಿದೆ. ರಾಷ್ಟ್ರೀಯ ಅಧ್ಯಕ್ಷರು ಕರೆದಿದ್ದಾರೆ. ಅಂದರೆ ಅಧ್ಯಕ್ಷರು ಅಂದರೆ ಈಗ ನಡ್ಡಾ ಅವರು ಅಧಿಕೃತವಾಗಿ ಈಗ ಹೊಸ ಅಧ್ಯಕ್ಷರು ಬಂದಿಲ್ಲ, ಇವರೇ ಎಲ್ಲ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಾ ಇದ್ದಾರೆ. ಸೊ ನಡ್ಡಾ ಅವರಿಂದ ಕರೆ ಬಂದಿದೆ ಅನ್ನುವ ಸುದ್ದಿ ಯತ್ನಾಳ್ ಅವರು ಹೇಳ್ತಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಕರೆದಿರಬೇಕು, ಹೋಗಿದ್ದಾರೆ, ಏನು ಬೇಕಾದರೂ ಹೇಳಿ ಬರಬಹುದು, ಡೋಂಟ್ ಕೇರ್ ಅನ್ನುವ ಮೂಲಕ ಏನೋ ಒಂದು ಬೆಳವಣಿಗೆ ಆಗಿದೆ, ಡೆಲ್ಲಿಯಿಂದ ಕರೆ ಬಂದಿದೆ ಅನ್ನೋದನ್ನು ಯತ್ನಾಳ್ ಅವರಿಗೆ ಖಚಿತಪಡಿಸ್ದಂಗೆ ಆಯಿತು. ಇವರು ಡೆಲ್ಲಿಗೆ ಹಾರಿದ್ಯಾಕೆ? ಇದೇ ಹೊತ್ತಲ್ಲಿ ರೇಣುಕಾಚಾರ್ಯ, ಕೆಲವು ಇನ್ನಿತರ BSY ಬಣದ ನಾಯಕರು ಕೂಡ ಡೆಲ್ಲಿಗೆ ಹಾರಿದ್ದಾರೆ. ನಿನ್ನೆ ಅಷ್ಟೇ ದಾವಣಗೆರೆಯಲ್ಲೆಲ್ಲ ಮೊನ್ನೆ ಮೀಟಿಂಗ್ ಆಗಿ ಎಷ್ಟೋ 50 ಏನೋ ಮಾಜಿ ಶಾಸಕರು ಸೇರಿಕೊಂಡು ಯತ್ನಾಳ್ ಉಚ್ಚಾಟನೆ ಮಾಡಬೇಕು, ಕ್ರಮ ಕೈಗೊಳ್ಳಬೇಕು ರೆಬಲ್ಸ್ಗಳ ವಿರುದ್ಧ, ಮತ್ತು ಯಡಿಯೂರಪ್ಪನವರು ಹುಟ್ಟು ಹಬ್ಬದ ದೊಡ್ಡ ಕಾರ್ಯಕ್ರಮ ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತೆಲ್ಲ ನಿರ್ಧಾರ ಮಾಡಿದ್ದನ್ನು ನೋಡಿದ್ದೀವಿ ನಾವು. ಅದಕ್ಕೆ ವಿಜಯೇಂದ್ರ ಅಂಥದ್ದೆಲ್ಲ ಬೇಡ, ಈಗ ಬಣ ಜಗಳಕ್ಕೆ ಮತ್ತಷ್ಟು ತುಪ್ಪ ಸುರಿದಂಗೆ ಆಗುತ್ತೆ ಅಂತ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು ಮೇಲ್ನೋಟಕ್ಕೆ. ಈ ಹಿನ್ನೆಲೆಯಲ್ಲಿ ಈಗ ಆಗಿರೋ ಬೆಳವಣಿಗೆ ಮಹತ್ವ ಪಡ್ಕೊಳ್ತಿದೆ. ಡೆಲ್ಲಿಗೆ ಹಾರಿದ್ದಾರೆ. ಪ್ರಮುಖ ನಾಯಕರಿಂದ ಕರೆ ಬಂದಿದ್ದು, ಏನು ಮಾತುಕತೆ ಆಗತ್ತೆ? ಇವರೆಲ್ಲ ಸೇರ್ಕೊಂಡು ಉಚ್ಚಾಟನೆ ಮಾಡಿಬಿಡಿ ಅಂದರೆ ಹೈಕಮಾಂಡ್ ನನ್ನ ಉಚ್ಚಾಟನೆ ಮಾಡುತ್ತಾ ಅನ್ನೋ ಮಾತನ್ನು ದಿಢೀರಂತ ಯತ್ನಾಳ್ ಅವರು ಆಡ್ತಿದ್ದಾರೆ. ಸೊ ಉಚ್ಚಾಟನೆ ವಿಚಾರದಲ್ಲಿ ದೊಡ್ಡ ಡಿಮ್ಯಾಂಡನ್ನು ಇಡೋದಕ್ಕೆ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ತೆರಳಿದ್ದಾರಾ? ಸಮಯ ಕೇಳಿದ್ದಕ್ಕೆ ಹೈಕಮಾಂಡ್ ಸಮಯ ಕೊಟ್ಟಿರೋದಾ? ಕುತೂಹಲಕ್ಕೆ ಕಾರಣ ಆಗಿದೆ. ನನಗೆ ವಕ್ಫ್ ಹೋರಾಟ ಮುಂದುವರಿಸಿ ಅಂತ ಹೇಳಿ ಕಳಿಸಿದ್ದಾರೆ. 2ನೇ ಸುತ್ತಿನ ಹೋರಾಟವನ್ನು ನಾವು ಮುಂದುವರಿಸ್ತಿದ್ದೀವಿ, ಈಗ ಶುರು ಮಾಡ್ತಿದ್ದೀವಿ. ಸಮಾವೇಶ ದಾವಣಗೆರೆಯಲ್ಲಿ ಭರ್ಜರಿ ಸಮಾವೇಶ ನಡೆಯುತ್ತೆ, ಸಮುದಾಯದ ಸಮಾವೇಶ. ಈ ಕಡೆ ವಕ್ಫ್ ಹೋರಾಟ, ಎಲ್ಲದಕ್ಕೂ ರೆಡಿ ಅಂತಿದ್ದಾರೆ ಯತ್ನಾಳ್ ಅವರು. ಈ ಹೊತ್ತಲ್ಲಿ ವಿಜಯೇಂದ್ರಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಹಾಗಾದರೆ ಯತ್ನಾಳ್ ವಿರುದ್ಧ ಆ್ಯಕ್ಷನ್ ಆಗತ್ತಾ, ಅಥವಾ ಯತ್ನಾಳ್ ಅವರ ಕ್ರಮಕ್ಕೆಲ್ಲ ಸ್ವಲ್ಪ ಸ್ಪೀಡ್ ಬ್ರೇಕರ್ ಹಾಕಲಾಗತ್ತಾ? ಕುತೂಹಲಕಾರಿ. ಎಲ್ಲಕ್ಕಿಂತ ಪ್ರಮುಖವಾಗಿ ವಿಜಯೇಂದ್ರ ಅವರು ಯಡಿಯೂರಪ್ಪನವರ ಸಮಾವೇಶ ಇದೆಯಲ್ಲ, ಅಂದರೆ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ, ಭರ್ಜರಿ ಜನ ಸೇರಿಸಿ, ಈಗ ಕಾಂಗ್ರೆಸ್ಸಲ್ಲಿ ಹೇಗೆ ಸಿದ್ದರಾಮೋತ್ಸವ ಅಂತ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ರು, ಅದಾದ್ಮೇಲೆ ಈಗ ಮೊನ್ನೆ ಸ್ವಾಭಿಮಾನಿ ಸಮಾವೇಶ ಹೆಸರು ಬದಲಾಯಿತು, ಏನಾದರೂ ಒಟ್ಟಿನಲ್ಲಿ ಅಂಥದ್ದೊಂದು ಸಮಾವೇಶ ಯಡಿಯೂರಪ್ಪನವ್ರ ಹೆಸರಲ್ಲಿ ಮಾಡಬೇಕು ಅನ್ನೋ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಈಗೆಲ್ಲರೂ ತಿರುಗಿ ನಿಂತಿರೋ ಹೊತ್ತಲ್ಲಿ.
ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೈಕಮಾಂಡ್ ನಾಯಕರನ್ನ ಆಹ್ವಾನಿಸೋದು, ಅಕಸ್ಮಾತ್ ಒಪ್ಪಿಗೆ ಸಿಕ್ಕಿ ಮುದ್ರೆ ಬಿದ್ದು ಇಳಿ ವಯಸ್ಸಿನಲ್ಲಿದ್ದಾರೆ ಯಡಿಯೂರಪ್ಪನವರು, ಬಿಜೆಪಿಗೆ ದೊಡ್ಡ ಕೊಡುಗೆ ಇದೆ, ಒಂದು ಸಮಾವೇಶ ಮಾಡೋದ್ರಲ್ಲೇನು ತಪ್ಪಿಲ್ವಲ್ಲ, ಓಕೆ ಅಂತ ಹೇಳಿ ಹೈಕಮಾಂಡ್ ನಾಯಕರು ಯಾರಾದರೂ ಬಂದು ಬಿಟ್ಟರೆ ಪಕ್ಕಾ ದೊಡ್ಡ ಬಲ ಸಿಗುತ್ತೆ, ವಿರೋಧಿಗಳಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ವಿಜಯೇಂದ್ರ ಜೊತೆ ಹೈಕಮಾಂಡ್ ಇದೆ ಮತ್ತು ನಾಯಕತ್ವದ ಬದಲಾವಣೆ ಇಲ್ಲ, ಅಧ್ಯಕ್ಷ ಸ್ಥಾನದಿಂದ ಇಳಿಸಲ್ಲ, 3 ವರ್ಷ ಅಂತೂ ತಲೆ ಬಿಸಿ ಇಲ್ಲ ಅನ್ನೋ ಕ್ಲಿಯರ್ ಮೆಸೇಜ್ ಕೊಡಿಸ್ಬಿಡಬಹುದು ಅನ್ನೋ ಪ್ರಯತ್ನವೂ ನಡೀತಿರೋ ಥರ ಕಾಣಿಸ್ತಿದೆ. ಮೊನ್ನೆ ತಾನೇ ಕರ್ನಾಟಕ ಬಂದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಉಸ್ತುವಾರಿಗಳು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಒಬ್ಬರಾದ ಅಗರ್ವಾಲ್ ಏನು ಹೇಳಿದರೆ, ವಿಜಯೇಂದ್ರ ಅವರು ಸಂಘಟನೆ ಮಜಬೂತ್ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ಅಧ್ಯಕ್ಷ ಆಗಿ ಮುಂದುವರಿತು ಅಂತ ಹೇಳಿ ಅವರು ಹೇಳಿ, ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿದರೆ ಬದಲಾವಣೆ ಪ್ರಶ್ನೆನೇ ಇಲ್ಲ. ಅದೇ ನೇಮಕ ಆಗಿ ಇನ್ನು 1 ವರ್ಷ ಆಗಲಿ, ಅವ್ರ ನೇತೃತ್ವದಲ್ಲಿ ಸಂಘಟನೆ ಮಜಬೂತ್ ಆಗಿದೆ, 17 ಲೋಕಸಭೆ ಗೆದ್ದಿದ್ದೀವಿ. ಭ್ರಷ್ಟಾಚಾರ, 1 ನಿಮಿಷ, ಭ್ರಷ್ಟಾಚಾರ ವಿರುದ್ಧ ಮೂಢ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ವಕ್ಫ್ ಇರ್ಬೋದು, ಯಶಸ್ವಿ ಹೋರಾಟ ಮಾಡಿದರೆ ಅಧಿವೇಶನದ ಒಳಗೆ ಹೊರಗೆ ಪ್ರತಿಫಲ. ಅವ್ರ ಜೊತೆಗೆ 2 ಜನ ವಿಪಕ್ಷ ನಾಯಕರುಗಳು, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಹಾಲಿ ಮಾಜಿಗಳೆಲ್ಲರೂ ಸಾಥ್ ಕೊಡ್ತಾರೆ. ಆಗಿದ್ದಾಗ ಬದಲಾವಣೆ ಮಾಡಿದ ಹಕ್ಕು ನಿನಗಿದೆಯಾ? ಯಾವ ನೈತಿಕ ಹಾಕಿದೆ ನಿಮ್ಮ ವಿಜಯೇಂದ್ರ ಬದಲಾವಣೆ ಆಗ್ತಾರೆ ಅಂತೇಳಿ? ಮತ್ತೊಂದು ಕಡೆ ದಾವಣಗೆರೆ, ಶಿವಮೊಗ್ಗದಲ್ಲಿ ಇವರು ಲಿಂಗಾಯತ ಸಮಾವೇಶ, ಪಂಚಮಸಾಲಿ ಸಮಾವೇಶ ಅಂತೆಲ್ಲ ಕೂತು ಬಿಟ್ರೆ ಏನು ಮೆಸೇಜ್ ಹೋಗುತ್ತೆ? ಇವರು ಪ್ರತ್ಯೇಕವಾಗಿ, ಅದು ಶಿವಮೊಗ್ಗ ಅಂದರೆ ಯಡಿಯೂರಪ್ಪನವ್ರ ಕೋಟೆಯಲ್ಲೇ ಬಂದು ಯತ್ನಾಳ್ ಅವರು ಈ ರೀತಿ ಸಮಾವೇಶ ರ್ಯಾಲಿ ಮಾಡ್ತಾರೆ ಅಂದರೆ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಏನಾಗಬಹುದು? ಹಾಗಾಗಿ ಇಂಥದ್ದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಒಗ್ಗಟ್ಟಿನಲ್ಲಿ ಹೋರಾಟ ಮಾಡೋಣ, ಇಲ್ಲವಾದಲ್ಲಿ ಇದು ಬಹಳ ಕಷ್ಟವಾಗುತ್ತೆ ಅನ್ನುವ ದೂರನ್ನು ಕೊಟ್ಟು ಅಥವಾ ಯತ್ನಾಳ್ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಬರೋದಕ್ಕೆ ಡೆಲ್ಲಿಗೆ ಹಾರಿದ್ರ BYV ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಒಂದು ಕಡೆ ರೇಣುಕಾಚಾರ್ಯ ಅವರು ಬ್ಯಾಟ್ ಬೀಸ್ತಿದ್ದಾರೆ, ವಿಜಯೇಂದ್ರ ಕೆಲಸಕ್ಕೆ ಹೈಕಮಾಂಡ್ ಮೆಚ್ಚುಗೆ ವ್ಯಕ್ತಪಡಿಸಿದೆ, ಚೆನ್ನಾಗಿ ಎಲ್ಲ ಮಾಡಿದ್ದೀವಿ ಅಂತ. ಮತ್ತೊಂದು ಕಡೆ ಯತ್ನಾಳ್ ವಿರುದ್ಧ ಕ್ರಮ ಕಟ್ಟಿಟ್ಟ ಬುತ್ತಿ ಅಂತ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಎಲ್ಲ ಹೇಳ್ತಿರೋದು. ಮೊನ್ನೆ ಕುಮಾರ್ ಬಂಗಾರಪ್ಪ ಅವರು ಜನವರಿಯಲ್ಲಿ ಅಧ್ಯಕ್ಷ ಬದಲಾವಣೆ ಆಗುತ್ತೆ, ನಾನು ಆಕಾಂಕ್ಷಿ ಅಂತ ಹೇಳಿದ್ರು. ಅದರಲ್ಲಿ ಅನುಮಾನನೇ ಇಲ್ಲ, ಹೈಕಮಾಂಡ್ ಒಂದು ದೊಡ್ಡ ಕ್ರಮವನ್ನು ಕೈಗೊಳ್ಳಿದೆ, ದೊಡ್ಡ ಸರ್ಜರಿ ಆಗುತ್ತೆ, ಜನವರಿಲಿ ಆಗುತ್ತೆ ಅಂತ ಭವಿಷ್ಯ ಎಲ್ಲ ನೋಡಿದ್ರು. ಇಷ್ಟೆಲ್ಲ ಆಗ್ತಿರೋ ಹೊತ್ತಲ್ಲಿ ದಿಢೀರ್ ಅಂತ ವಿಜಯೇಂದ್ರ ಯಡಿಯೂರಪ್ಪನವ್ರನ್ನ ಕರೆಸ್ಕೊಂಡಿರೋದು ಹೈಕಮಾಂಡ್. ಕಾದ್ ನೋಡಬೇಕು ಯಾವ ಸುದ್ದಿಯನ್ನು ಹೊತ್ತು ಬರಲಿದ್ದಾರೆ BYV ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.